ಪರಿಸ್ಥಿತಿಗಳಿಗೆ ಸಿಕ್ಕಿ ದೂರ ಆಗಿರ್ತಕ್ಕಂಥ ಪ್ರೇಮಿಗಳು ಇದ್ದಾರೆ. ಸೊ ಯಾರೋ ನಂಗೆ ಕಮೆಂಟ್ ಮಾಡಿದ್ರು ಆ್ಯಕ್ಚುಲಿ, ಅಣ್ಣ ನಮ್ಮ ಪರಿಸ್ಥಿತಿಗಳಿಗೋಸ್ಕರ ನಾವು ದೂರ ಆಗಿದ್ದೀವಿ ಅಂತೇಳಿ. ಬಟ್ ಆ್ಯಕ್ಚುಲಿ ನಿಜವಾದ ಪ್ರೀತಿ ಅಂತ ಹೇಳಿದರೆ ಅವರು ಚೆನ್ನಾಗಿರಲಿ, ನಾನು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ. ಕೂಡಿ ಬಾಳಕ್ಕೆ ಸಾಧ್ಯ ಆದರೆ ಕೂಡಿ ಇರೋಣ. ಸಪೋಸ್ ಕೂಡಿ ಇರೋಕ್ಕಾಗಿಲ್ಲ, ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಒಪ್ಪಲಿಲ್ಲ ಮನೇಲಿ ಅಪೋಸ್ ಮಾಡ್ತಾರಂದರೆ ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಪ್ರೀತಿಯಿಂದ ಆ್ಯಕ್ಚುಲಿ ಬದುಕು ಹಾಳಾಗಬಾರ್ದು, ಅದು ಪ್ರೀತಿನೂ ಅನ್ನಲ್ಲ. ಪ್ರೀತಿಯಿಂದ ಬದುಕು ಜೀವಂತ ಇರೋದೇ ಪ್ರೀತಿ ಅಂತ ಹೇಳ್ತೀವಿ ನಾವು. ಜೊತೆಗೆ ಇದು ಬಿಡುವಾಗ ನಮಗೆ ಬೇಕನ್ನೋ ಸ್ವಾರ್ಥ ಆ್ಯಕ್ಚುಲಿ ನಾನು ಬಲವಂತನೂ ಆಗಬಾರ್ದು. ಎರಡು ಮನೆಯವರು ಒಪ್ತಿಲ್ಲ ಅಂದರೆ ನಮ್ಮ ಹುಟ್ಟಿಗೆ ಕಾರಣ ನಮ್ಮ ತಂದೆ ತಾಯಿಗಳಾಗ್ತಾರೆ. ಅವರೊಂದು ಕನಸಿರುತ್ತೆ, ಸಾಧ್ಯ ಆದರೆ ಅವ್ನು ಒಪ್ಪಿಸಿ ಮದುವೆ ಆಗಬೇಕು. ನಮ್ಮ ಪ್ರೀತಿಗೋಸ್ಕರ ಇನ್ಯಾರಿಗೂ ಹರ್ಟ್ ಮಾಡಿನೂ ಬದುಕಬಾರ್ದು. ತಂದೆ ತಾಯಿಗೆಲ್ಲ ಹರ್ಟ್ ಮಾಡಿ ಪ್ರಪಂಚನ ಎದುರಾಕೊಂಡು ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯಿಂದ ಎಲ್ಲರೂ ಒಂದಾಗೋಣ ಬಾ ಅನ್ನೋ ಲೆವೆಲಿಗಿದ್ದರೆ ಮಾತ್ರ ಆ ಪ್ರೀತಿ ಖುಷಿ ತಂದುಕೊಡು. ತಂದೆ ತಾಯಿ ಒಂದು ಕಡೆಗೆ, ಅಣ್ಣ ತಮ್ಮಂದಿರು ಒಂದು ಕಡೆಗೆ, ನಾವೆಲ್ಲ ಒಂದು ಕಡೆಗೆ, ಆಮೇಲೆ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೂ ಆಗದೆ ಈ ಒದ್ದಾಟದಲ್ಲಿದ್ದಾಗ ಆ ಪ್ರೀತಿಯಿಂದ ಬದುಕು ನಾಶ ಆಗುತ್ತೆ. ಪ್ರೀತಿಯಿಂದ ಸಿಚುವೇಶನ್ ಹಾಳು ಮಾಡಿದೆ, ನೀವು ಉದ್ದೇಶಪೂರ್ವಕವಾಗಿ ಮೋಸ ಮಾಡಿಲ್ಲ ಅಂತ ಇಬ್ಬರು ಮನಸ್ಸಲ್ಲಿ ಆ ಒಂದು ಫೀಲ್ ಇದ್ದರೆ, ಆತ್ಮಸಾಕ್ಷಿ ನಿಮಗೆ ಮೆಚ್ಚೋ ಥರ ನಾನು ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಮಾಡಿಲ್ಲ, ಇಬ್ಬರು ಮ್ಯೂಚುವಲ್ ಆಗಿ ಕೂತ್ಕೊಂಡೆ ಬೇಡ ನನ್ನ ತಂದೆ ತಾಯಿಗಳಿಗೋಸ್ಕರ, ಸಾಧ್ಯ ಆದರೆ ಕನ್ವಿನ್ಸ್ ಮಾಡೋಣ, ಇಲ್ಲ ಅಂದರೆ ಬೇಡ, ನಾವು ಇದರಲ್ಲಿ ಕೆಟ್ಟದಾಗ ಮುಂದುವರೆಯೋದು ಬೇಡ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿರೋ, ಎಲ್ಲ ಇದ್ರೂ ನೀನು ಚೆನ್ನಾಗಿದ್ದೀಯ ಅಂತ ನಂಗೆ ಗೊತ್ತಾದರೆ ಸಾಕು, ನಾನು ಖುಷಿ ಪಡ್ತೀನಿ ಅನ್ನೋದು ನಿಜವಾದ ಪ್ರೀತಿ. ಆ್ಯಂಡ್ ಇದಕ್ಕೆ ಭರವಸೆ ಮಾತು, ಮೋಟಿವೇಶನ್ ಮಾತು ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಪರಿಸ್ಥಿತಿಗಳೇ ನಿಮ್ಮನ್ನು ಮೋಟಿವೇಟ್ ಮಾಡಬೇಕು ಆ್ಯಕ್ಚುಲಿ. ಆ್ಯಂಡ್ ಕನಸುಗಳೇ, ನಿಮ್ಮದೇನು ಕನಸಿದೆಯಲ್ಲ ಅದೇ ನಿಮ್ಮ ಬದುಕಿನ ಒಂದು ಬಹುದೊಡ್ಡ ಒಂದು ಪರ್ಪಸ್. ಅದಕ್ಕೋಸ್ಕರ ನಾವು ಮೂವ್ ಆನ್ ಆಗಬೇಕು, ರೈಟ್? ಬಿಕಾಸ್ ಲೈಫ್ ಯಾವತ್ತೂ ಮೂವ್ ಆನ್ ಆಗ್ತಿರ್ಬೇಕು. ನಿಂತ ನೀರು ಥರ ಆಗಬಾರ್ದು, ಹರಿತಾ ಇರೋ ನೀರು ಥರ ಮುಂದೆ ಮೂವ್ ಆನ್ ಆಗ್ತಿರ್ಬೇಕು. ಅದ್ರ ಮೇಲೂ ನೀವು ನನ್ನಿಂದ ಮಾತುಗಳು ಬಯಸ್ತೀರಾ ಅಂತ ಹೇಳಿದ್ರೆ ನಾನು ಒಂದು ಹೇಳಬಲ್ಲೇನು, ಹ್ಯಾಟ್ಸಾಪ್ ಹೇಳ್ಬೇಕು. ಬಿಕಾಸ್ ಒಂದು ಮೆಚುರಿಟಿಗೆ ಬಂದು ಎಷ್ಟೋ ಜನ ಕೊಲೆ ಮಾಡೋಕ್ಕೂ ಹೋಗ್ಬಿಡ್ತಾರೆ, ಅಥವಾ ನನ್ನ ಸಿಕ್ಕಿಲ್ಲ ಇನ್ಯಾರಿಗೂ ಸಿಗಬಾರ್ದು ಬಟ್ ಅಂಥ ಮೆಂಟಾಲಿಟಿ ಹೋಗೋದು. ಅದು ಪ್ರೀತಿನೂ ಅಲ್ಲ. ಪ್ರೀತಿಯಿಂದ ಯಾರ ಜೀವನನೂ ಹಾಳಾಗಬಾರ್ದು, ಅದು ಪ್ರೀತಿನೂ ಅಂತ ಹೇಳಲ್ಲ. ಅದ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರು ಜೀವ ತೆಗಿತಾರೆ, ಅವ್ರನ್ನ ಮೋಸ ಮಾಡ್ತಾರೆ ಅಂದರೆ ಅದು ಪ್ರೀತಿ ಅಂತಲೂ ಹೇಳಕ್ಕೆ ಆ ವರ್ಡೇ ಬಳಸಬಾರ್ದು ಆ್ಯಕ್ಚುಲಿ. ಅದಕ್ಕೆ ಪ್ರೀತಿ ಅಂತ ಹೇಳಿದ್ರೆ ನಮ್ಮ ಜೊತೆಗಿರೋರು ಎಲ್ಲರೂ ಕೂಡ ಪ್ರೀತಿಯಿಂದ ಖುಷಿಯಾಗೆಲ್ಲ ಒಂದು ಕಡೆ ಬದುಕಲಿ ಅನ್ನೋದೇ. ಸಾಧ್ಯ ಆಗತ್ತೆ ಇಬ್ಬರು ಒಂದಾಗಿ ಜೀವನ ಮಾಡೋಕ್ಕೆ, ಅದು ಒಪ್ಕೊಳ್ಳೋಣ. ಸಪೋಸ್ ಆಗಿಲ್ಲ ಅಂದರೂ ಕೂಡ ಓಕೆ, ತೊಂದರೆ ಇಲ್ಲ, ಅಲ್ಲಿ ಆದರೂ ಖುಷಿಯಾಗಿರಲಿ ಅನ್ನೋ ಒಂದು ಆ ಫೀಲ್ ಬರುತ್ತಲ್ಲ, ಒಂದು ಆ ಯೋಚನೆ ಬರುತ್ತಲ್ಲ, ಆ ಒಂದು ಥಾಟ್, ಅದಕ್ಕೆ ನಾವು ನಿಜವಾಗ್ಲೂ ಅದು ಟ್ರೂ ಲವ್ ಅಂತ ಹೇಳ್ತೀವಿ. ಸೊ ಆ ಥರದ್ದೊಂದು ಎಷ್ಟೋ ಪ್ರೇಮಿಗಳಿದ್ದಾರೆ. ಸೊ ನೀವೇನು ಮಾಡಿದ್ದೀರಾ, ಐ ಥಿಂಕ್ ಗುಡ್. ನಿಮ್ಮ ಮನಸ್ಸಾಕ್ಷಿಗೆ ಮೆಚ್ಚೋ ಥರ ಇದರಿಂದ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೋಟಿವೇಶನ್ ಬೇಕಾಗಿಲ್ಲ. ನಿಮ್ಮ ಲೈಫ್ ಏನಿದೆ ಅಲ್ಲಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ, ಅದೇ ಒಂದು ಮೋಟಿವೇಶನ್. ತಂದೆ ತಾಯಿನ ಹರ್ಟ್ ಮಾಡ್ದಿರಂಗೆ ಖುಷಿಯಾಗಿ ಕಾಣಿ. ಆ್ಯಂಡ್ ಮೆಚ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಡಿಸೈಡ್ ಮಾಡೋಕ್ಕೆ ಅದನ್ನು ಮಾಡ್ತಾ ಹೋಗಿ. ಇದಷ್ಟೇ ನನ್ನ ಕಿವಿ ಮಾತು. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.